ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೊ ಹಾಗೆ ಅಶ್ಲೀಲ ಕಮೆಂಟ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಸೈಬರ್ ಕ್ರೈಮ್ಗೆ ಇವತ್ತು ಪೊಲೀಸರಿಗೆ ದೂರು ಕೊಡೋದಕ್ಕೆ ರಮ್ಯಾ ತೀರ್ಮಾನಿಸಿದ್ದಾರೆ. ಎಸ್, ನಾನು ಕಂಪ್ಲೇಂಟ್ ಕೊಡ್ತೀನಿ ಇವತ್ತು ಅಂತ ಹೇಳಿ ರಮ್ಯಾ ಅವರು ಹೇಳ್ಕೊಂಡಿದ್ದಾರೆ. ಮೆಸೇಜ್ಗಳನ್ನ ನೀವು ಕೂಡ ಪೋಸ್ಟ್ ಮಾಡಿದ್ರಿ, ಅದ್ರ ಓದೋದು ಕೂಡ ಕಷ್ಟ ಇದೆ. ಅಂತ ರೀತಿಯ ಮೆಸೇಜ್ಗಳಿದೆ, ಕೆಟ್ಟ ಅಶ್ಲೀಲ ಪದಗಳಿದೆ. ಸೊ ಈಗ ಅದನ್ನ ನೀವು ಅಂದ್ರೆ ಯಾವ ರೀತಿ ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಏನಾದ್ರು ಹೋರಾಟಕ್ಕೆ ಮುಂದಾಗುವಂಥದ್ದು, ಕಂಪ್ಲೇಂಟ್ ಕೊಡುವಂತದ್ದು ಸಾಧ್ಯತೆಗಳಿದೆಯಾ? ಹೌದು, ನಾಳೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸಿ, ಐ ಹೋಪ್ ದೇ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ಅಂಡ್ ನೋಡೋಣ ಏನಾಗತ್ತಂತ. ಮೇಡಮ್, ಅಂದ್ರೆ ಸೈಬರ್ ಕ್ರೈಮ್ ಮಾತ್ರನಾ ಅಥವಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಬೇರೆ ತರದ ದೂರುಗಳನ್ನು ಕೊಡುವಂತ ಸಾಧ್ಯತೆಗಳಿದೆಯಾ? ನಾನು ವಿಚಾರಿಸ್ಬಿಟ್ಟು ನಾನು ಅದೇನ್ ಮಾಡ್ತೀನಿ. ನನ್ಗೆ ಐ ಥಿಂಕ್ ರೈಟ್ ನೌ ಸೈಬರ್ ಕ್ರೈಮ್ ಬಿಕಾಸ್ ಇಟ್ಸ್ ಆಲ್ ಆನ್ಲೈನ್ ಅಲ್ವಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾನು ಮಾಡ್ತೀನಿ. ಸೊ ಇದು ರಮ್ಯಾ ಅವರು ಹೇಳಿರುವಂತಹ ವಿಚಾರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಮಾಲ್ತೇಶ್ ಜಗಿನ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ರಮ್ಯಾ ಅವ್ರ ಮಾತುಗಳನ್ನ ಕೇಳ್ತಾ ಇದ್ವಿ. ರಮ್ಯಾ ಅವರು ಮಾಡಿರುವಂತಹ ಒಂದು ಕಮೆಂಟ್, ಅಟ್ಲೀಸ್ಟ್ ಯಾವುದೇ ವಿಚಾರಗಳು ಬಂದಾಗಲೂ ಕೂಡ ಏನಾದರೂ ಒಂದು ಸಮಸ್ಯೆ ಇದ್ದಾಗ ರಮ್ಯಾ ಅವರು ಅಟ್ಲೀಸ್ಟ್ ಮಾತಾಡ್ತಾರೆ, ಒಂದು ಸ್ಟ್ಯಾಂಡ್ ತಗೊಳ್ತಾರೆ. ಬೇರೆ ಕೆಲವು ಸ್ಟಾರ್ಸ್ಗಳ ಪೈಕಿ ಮಾತಾಡುವಂಥವ್ರು ಅಂತ ಹೇಳಿದ್ರೆ ಅದು ರಮ್ಯಾ ಅವರು. ಬಟ್ ಒಂದು ಮೆಸೇಜ್ ಮಾಡಿದ್ರು, ಒಂದು ನ್ಯಾಯ ಎಲ್ಲರಿಗೂ ಕೂಡ ಸಿಗಬೇಕು ಕಾಮನ್ ಮ್ಯಾನ್ಗೆ ಅನ್ನೋ ರೀತಿಯಲ್ಲಿ, ಜೊತೆಗೆ ಸುಪ್ರೀಂ ಕೋರ್ಟ್ ಒಂದು ರೇ ಆಫ್ ಹೋಪ್ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಅಂದ ತಕ್ಷಣ ಇಷ್ಟು ಮಟ್ಟಿಗೆ ಅವರಿಗೆ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು ಅದು ಯಾರೂ ಕೂಡ ಮಾಡಬಾರ್ದು. ಅದನ್ನ ರಮ್ಯಾ ಅವರು ಕೂಡ ಖಂಡಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಈಗ ಹೇಗೆ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಸುದೀರ್ಘವಾಗಿ ಮಾತಾಡಿದ್ರೆ ಐ ಥಿಂಕ್ 8 ರಿಂದ 9 ನಿಮಿಷ ಮಾತಾಡಿದ್ರು ನಿಮ್ಮ ಜೊತೆಗೆ. ಏನೇನು ಹೇಳಿದ್ರು ಮಾಲ್ತೇಶ್? ಈ ಸಂದರ್ಭದಲ್ಲಿ ಏನು ಹೇಳ್ತಾರ ರಮ್ಯಾ ಅವರು ಈ ವಿಚಾರವಾಗಿ? ರೆಹಮಾನ್ ಸದ್ಯಕ್ಕೆ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋಂಥ ಟೆನ್ಷನ್ ಒಂದು ಕಡೆ ಆದರೆ, ಅವರ ಅಭಿಮಾನಿಗಳ ಅತಿರೇಕದ ವರ್ತನೆ ಕೂಡ ಮತ್ತೊಂದು ಟೆನ್ಷನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ಏನಂತಂದ್ರೆ ದರ್ಶನ್ ಅವರು ಮತ್ತು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದ ವಿಚಾರವಾಗಿ ರಮ್ಯಾ ಅವರು ಕೆಲವು ದಿನಗಳ ಹಿಂದಷ್ಟೇ ಒಂದು ಸಂದೇಶವನ್ನು ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುವಂತಹ ಭರವಸೆ ಇದೆ ಅನ್ನುವಂತಹ ಸಂದೇಶ. ಸೊ ಅದನ್ನ ಗಮನಿಸಿರ್ತಕ್ಕಂಥ ದರ್ಶನ್ ಅವರ ಅಭಿಮಾನಿಗಳು ಯಥಾ ಪ್ರಕಾರ ಆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಅವರ ವಿರುದ್ಧ ಒಂದು ವಾರ್ನ ಶುರು ಮಾಡ್ತಾರೆ, ಮೆಸೇಜ್ಗಳ ಸುರಿಮಳೆಯನ್ನ ಮಾಡ್ತಾರೆ. ಅಶ್ಲೀಲ ಪದಗಳು ಮತ್ತೆ ಕೆಟ್ಟ ಪದಗಳಿಂದ ರಮ್ಯಾ ಅವರನ್ನ ನಿಂದಿಸುವಂಥದ್ದು ಮತ್ತು ಅವರ ವೈಯಕ್ತಿಕ ಬದುಕಿನ ತೇಜೋವಧೆಯನ್ನು ಕೂಡ ಮಾಡುವಂತ ಕೆಲಸ ಆಗುತ್ತೆ. ಇದಕ್ಕೆ ಕೆಂಡಾಮಂಡಲ ಆಗಿದ್ದಂತಹ ಪದ್ಮಾವತಿ ಅವರು ಸೊ ಇವತ್ತು ಒಂದು ಸೈಬರ್ ಕ್ರೈಮ್ಗೆ ದೂರು ಕೊಡುವಂತಹ ನಿರ್ಧಾರಕ್ಕೆ ಕೂಡ ಮುಂದಾಗಿದ್ದಾರೆ. ಸೊ ಅಂದ್ರೆ ರಾಜಕಾರಣಿ ಆಗಲಿ ಮತ್ತೆ ನಟರಾಗ್ಲಿ ಆಕ್ಟರ್ ಆಗಲಿ ಸೊ ತಪ್ಪು ಅಂತ ಹೇಳೋದು ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡರಿಗೆ ಮೆಸೇಜ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ರೀತಿಯ ಬೆಳವಣಿಗೆ ಆಗಿದೆ. ಹಾಗಾದ್ರೆ ದರ್ಶನ್ ಅವರ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳಿಗೂ ಮತ್ತು ರೇಣುಕಾ ಸ್ವಾಮಿ ಅವರ ಮೆಸೇಜ್ಗಳಿಗೂ ಏನು ವ್ಯತ್ಯಾಸ ಇದೆ? ಸೊ ಹಾಗಾದ್ರೆ ಇದನ್ನ ನಾವು ಹೇಗೆ ಸಹಿಸೋದು ಅನ್ನೋ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸೊ ಹೆಣ್ಮಕ್ಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ, ಕಿರುಕುಳದ ಬಗ್ಗೆ ನಾನು ಯಾವತ್ತೂ ಕೂಡ ಧ್ವನಿ ಎತ್ತುತ್ತೀನಿ. ಸೊ ಹೆಣ್ಮಕ್ಳು ಧೈರ್ಯದಿಂದ ಮಾತನಾಡಬೇಕು ಅನ್ನೋಂಥ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಇವತ್ತು ಅವರು ಅತಿಯಾಗಿ ಅಂದ್ರೆ ಒಂದು ರೀತಿಯ ಅತಿರೇಕದ ವರ್ತನೆಗೆ ಮತ್ತು ದರ್ಶನ್ ಅವರ ಅಭಿಮಾನಿಗಳ ಸಂದೇಶಗಳಿಗೆ ಬೇಸತ್ತು ಸೈಬರ್ ಕ್ರೈಮ್ಗೆ ದೂರು ಕೊಡುವಂತಹ ನಿರ್ಧಾರಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ನಾನು ಯಾವುದೇ ರೀತಿ ಬಕೆಟ್ ಹಿಡಿಯಲ್ಲ, ಸೊ ಹಿಂದೇಟ್ ಹಾಕಲ್ಲ ಅನ್ನೋಂಥ ರೀತಿಯಲ್ಲಿ ರಮ್ಯಾ ಅವರು ಈಗ ಖಡಕ್ ಆಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ದರ್ಶನ್ ಅವರ ವಿರುದ್ಧ ಆಗಲಿ ಮತ್ತೆ ಅವರ ಅಭಿಮಾನಿಗಳ ವಿಚಾರವಾಗಲಿ ಯಾವಾಗಲೂ ಕೂಡ ಯಾರೇ ಮಾತಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ವಾರ್ ನಡೀತಾನೆ ಇರುತ್ತೆ. ಈ ಹಿಂದೆ ಜಗ್ಗೇಶ್ ಅವರ ವಿಚಾರದಲ್ಲಿ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಿತ್ತು. RCB ವಿಚಾರವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ರಾಯಭಾರಿ ಆದಾಗಲೂ ಕೂಡ ಇಂಥದ್ದೊಂದು ಬೆಳವಣಿಗೆ ಕೂಡ ಆಗಿತ್ತು. ಸೊ ಅದಾದ ನಂತರ ಈಗ ಪ್ರಥಮರ ವಿಚಾರವೂ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ರಮ್ಯಾ ಅವರು ಇದನ್ನು ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದು. ಸುದೀಪ್ ಅವರು, ಯಶ್ ಅವ್ರಿಗೂ ಕೂಡ ಈ ರೀತಿಯ ವಿಚಾರಗಳಾಗಿದೆ. ಸೊ ಒಂದು ರೀತಿ ಅವರ ಕುಟುಂಬಗಳನ್ನು ಟೀಕಿಸುವಂತ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಕೂಡ ರಮ್ಯಾ ಅವರು TV9 ಜೊತೆ ಮಾತನಾಡ್ತಾ ಹೇಳಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ಈಗ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಏನು ಅಭಿಮಾನಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ರಮ್ಯಾ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇಂತಹ ಮನಸ್ಥಿತಿಯಿಂದಲೇ ಕೂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುವಂಥದ್ದು, ಕೊಲೆಗಳಾಗುವಂತಹ ಘಟನೆಗಳು ನಡೆಯುತ್ತೆ ಅನ್ನುವಂಥ ರೀತಿಯಲ್ಲಿ ರಮ್ಯಾ ಅವರು ಈಗ ತೀವ್ರವಾಗಿ ಖಂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಈಗ ರಮ್ಯಾ ಅವರ ಒಂದು ಮಾತುಗಳು, ಅಫ್ಕೋರ್ಸ್ ರಮ್ಯಾ ಅವರು ಇದನ್ನ ಸೈಬರ್ ಕ್ರೈಮ್ ಕೊಟ್ಟು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಲೇಬೇಕಾಗತ್ತೆ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಇಂಥವು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ಇಂಥವ್ರಿಗೆ ಕಡಿವಾಣ ಹಾಕ್ಲೇಬೇಕು. ಇನ್ನೊಂದು ಕಡೆ ನೀವು ಒಂದು ಪಾಯಿಂಟ್ ಅನ್ನ
ಹೇಳಿದ್ರಿ. ಇದು ಈ ಥರದ ಈ ಅತಿರೇಕದ ವರ್ತನೆ ಇದೆಯಲ್ಲ ಈ ಅಭಿಮಾನಿಗಳದು, ಇದು ಬಹುಶಃ ಡಿಬೋಸ್ಗೂ ಕೂಡ ತೊಂದರೆಯನ್ನ ತಂದುಕೊಡುತ್ತೆ. ಯಾಕಂದ್ರೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗಬೇಕು. ಇದೆಲ್ಲವೂ ಕೂಡ ಕೇಸ್ ಮೇಲೂ ಕೂಡ ವ್ಯತಿರಿಕ್ತವಾದಂಥ ಪರಿಣಾಮವನ್ನ ಬೀರ್ತಾನೂ ಹೋಗೋದು. ಸೊ ಹಾಗಾಗಿ ಈ ಅಭಿಮಾನಿಗಳಿಗೆ ಅದಾರ್ಥ ಆಗ್ತಾ ಇಲ್ಲ. ನಾವು ಏನು ಅಭಿಮಾನವನ್ನ ತೋರಿಸ್ತಾ ಇದೀವೋ ಅದು ನಮ್ಮ ನಾಯಕನಿಗೆ ತೊಂದರೆ ಆಗ್ಬೋದು, ಮುಳುವಾಗ್ಬೋದು ಅನ್ನುವಂಥದ್ದು ಬಹುಶಃ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಜಗಿನ್, ಖಂಡಿತ ರೆಹಮಾನ್, ಏನಂತಂದ್ರೆ ನೀವು ಹೇಳಿದ ಹಾಗೆ ಅಭಿಮಾನಿಗಳಿಗೂ ಕೂಡ ಈಗ ಅರ್ಥ ಮಾಡ್ಕೊಳ್ಬೇಕಾದಂತ ಸಮಯ ಇದೆ. ಯಾಕಂದ್ರೆ ರಮ್ಯಾ ಅವರು ಒಂದು ಸಾಲನ ಮೆನ್ಷನ್ ಮಾಡ್ತಾರೆ, ಸ್ತ್ರೀದ್ವೇಷದ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರಿಂದಲೇ ಇಂತಹ ಕೊಲೆಗಳು, ಅತ್ಯಾಚಾರಗಳು ಮತ್ತೆ ಘಟನೆಗಳು ಆಗ್ತಾ ಇರುವಂತದ್ದು. ಸೊ ಸದ್ಯಕ್ಕೆ ದರ್ಶನ್ ಅವರು ಕೂಡ ಅಂಥದ್ದೇ ಒಂದು ಸನ್ನಿವೇಶವನ್ನ ಫೇಸ್ ಮಾಡ್ತಾ ಇದ್ದಾರೆ, ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ ಅವರು ಕೂಡ ಯಾಕೆ ಅಂದ್ರೆ ಅಭಿಮಾನಿಗಳಿಗೆ ಒಂದು ಮಾತನ್ನ ಹೇಳಬಾರ್ದು ಅನ್ನೋಂಥ ಪ್ರಶ್ನೆ ಕೂಡ ಈಗ ಸಾಕಷ್ಟು ಸಂದರ್ಭದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅವ್ರು ಒಂದು ಮಾತು ಹೇಳಿದ್ರೆ ಸುಮ್ಮನೆ ಆಗ್ತಾರೆ, ಅಭಿಮಾನಿಗಳಿಗೆ ಈ ರೀತಿ ಒಂದು ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಬಹುದಿತ್ತು ಅನ್ನುವಂತ ಒಂದು ಚರ್ಚೆ ಶುರುವಾಗಿದ್ರೆ ಸಹಜವಾಗಿ ಈಗ ಅವರ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತ ಟೆನ್ಷನ್ ನಲ್ಲಿ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇಂತಹ ಅಭಿಮಾನಿಗಳ ವರ್ತನೆಗಳು ಕೂಡ ಮತ್ತಷ್ಟು ಪ್ರಕರಣಗಳು ಹೆಚ್ಚಾದಾಗ ಸೊ ಅದು ಎಲ್ಲೋ ಒಂದು ಕಡೆ ದರ್ಶನ್ ಅವರ ಪ್ರಕರಣದ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಸೊ ಹೀಗಾಗಿ ದರ್ಶನ್ ಅವರು ಸಹಜವಾಗಿ ಅವರ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತ ಎದೆ ಮೇಲೆ ಟ್ಯಾಟು ಹಾಕೊಂಡಿದ್ರು, ಅದೆಲ್ಲವನ್ನೂ ಕೂಡ ಒಪ್ತಾರೆ. ಬಟ್ ಆದ್ರೆ ಇಂತಹ ಒಂದು ಅತಿರೇಕದ ವರ್ತನೆಗಳು ಬಂದಾಗ ಅವರು ಯಾವ ರೀತಿ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿದೆ. ಸೊ ಸದ್ಯಕ್ಕೆ ಅವರಂತೂ ಮೌನಕ್ಕೆ ಶರಣಾಗಿದ್ದಾರೆ. ಸೊ ಅಭಿಮಾನಿಗಳಿಗೆ ಬುದ್ಧಿ ಹೇಳುವಂತಹ ಕೆಲಸ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆಗಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ರೆಹಮಾನ್, ರೈಟ್, ಥ್ಯಾಂಕ್ ಯು ಮಾಲ್ತೇಶ್.